ಮಲ್ಗು. ಬಾಯ್. ಹೋಗಿ ಬರ್ತೀವಿ. ನೀ ರೌಡಿ ಪುಸಿ ತಾನೆ, ಸ್ಟ್ರಾಂಗ್ ಆಗಿರ್ಬೇಕು. ಇಲ್ಲಿ ತೋರಿಸಿ ಜನರೇ, ಇದು ಕಡುಬು ಜನರೇ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತು ಲಿಶಿತದು ರಿಸಲ್ಟು, ಸೆಕೆಂಡ್ ಸ್ಟ್ಯಾಂಡರ್ಡ್ದು ರಿಸಲ್ಟ್ ನೋಡೋಕೆ ಹೋಗ್ತಿದ್ದೀವಿ. ಯಾವ ರೇಂಜಿಗೆ ಅಂದರೆ 10th ಎಕ್ಸಾಮ್ ಬರೆದು ಪಾಸ್ ಆಗಿರ್ತಾರಲ್ಲ ಆ ಥರ. ಅಂದರೆ ರಿಸಲ್ಟ್ ಅಂದರೆ ಯಾವ ಕ್ಲಾಸ್ ಆದರೂ ಆಗಲಿ ಸ್ವಲ್ಪ ಭಯ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಲಿಶಿತ್ಗೆ ಎಷ್ಟು ಬರುತ್ತೋ ಏನೋ ಅಂತೆಲ್ಲ ಅಂದ್ಕೊಂಡಿದ್ದಾನೆ. ಅಂದರೆ ಓವರಾಲ್ ಅವರಿಗೆ ಮಾರ್ಕ್ಸ್ ಹಾಕೋದು, ಆದರೂ ಫೈನಲ್ ಎಕ್ಸಾಮಲ್ಲಿ ಎಷ್ಟು ಬರೆದಿದ್ದಾನೆ, ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಗೊತ್ತಿಲ್ಲಲ್ಲ. ಅದೊಂದು ಸ್ವಲ್ಪ ಭಯ ಇದೆ. ಮತ್ತು ಲಾಸ್ಟ್ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡಿದ್ದು, ಅದಕ್ಕೆ ಹಿಂದಿಂದೆಲ್ಲ ಕೆಲವೊಂದರಲ್ಲೆಲ್ಲ ಒಂದೊಂದು ಮಾರ್ಕ್ಸ್ ಎಲ್ಲ ಹೋಗಿತ್ತು. ನೋಡಬೇಕು ಈ ಸಲ ಔಟ್ ಆಫ್ ಔಟ್ ತೆಗ್ದಿದ್ದಾನ ಹೇಗೆ ಅಂತ. ಮತ್ತು ಇವಾಗ ನಾನು ರೆಡಿಯಾಗಿದ್ದೀನಿ, ಲಿಶಿತ್ ಕೂಡ ರೆಡಿಯಾಗಿದ್ದಾನೆ. ಪ್ರವೀಣ್ ಅವ್ರು ಬರ್ತಾರೆ, ಬಂದಮೇಲೆ ಹೋಗೋಣ ಅಂತ. ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂತ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆವಾಗ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆವಾಗ ಎಲ್ಲ ವಿಡಿಯೋನು ಕೂಡ ನೀವು ನೋಡ್ಬೋದು. ಇಲ್ಲಿ ಮೇಲೆ ಹತ್ಕೊ, ಇನ್ನು ಕಾಣಿಸಲ್ಲ. ಇವತ್ತು ನಮ್ಮ ರಾಜಂದು ರಿಸಲ್ಟು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಿಮ್ಮ ಎರಡು ಮಾತುಗಳನ್ನು ಹೇಳಿ, ಹೇಗೆ ಅನ್ನಿಸ್ತಿದೆ? ರಿಸಲ್ಟ್ ನೋಡೋಕೆ ಹೋಗ್ತಾ ಇದ್ದೀವಲ್ಲ, ಚೆನ್ನಾಗಿ ಅನ್ನಿಸ್ತಿದೆ. ಯಾಕೆ ಬೇಜಾರಲ್ಲಿ ಇದ್ದೀರಲ್ಲ? ಯಾಕೆ ಹಂಗೆ ಮಾತಾಡ್ತಿರೋದು? ನಿಂಗೆ ನಿದ್ದೆ ಬರ್ತಿದೆ ಅಂತೆ ಸ್ಕೂಲಿಗೆ ಹೋಗೋ ಟೈಮಿಗೆ. ತರ ಅನ್ನಿಸ್ತಿರೋದು, ತರ ಹೊಡಿಯೋದೇನಕ್ಕೆ? ಕೈ ತೆಗೆದ್ರೆ ಹೊಡಿಯೋದಪ್ಪ. ಇವಾಗ ಹೋಗ್ಬೇಕು. ಹೋಗುವ. ಎಷ್ಟು ಮಾರ್ಕ್ಸ್ ತೆಗ್ದಿರ್ತೀಯ ಶಾಮು? ಗೊತ್ತಿಲ್ಲ. ಭಯ ಅನ್ನಿಸ್ತಿದ್ಯಾ? ಇಲ್ಲ. ಚುಮು ಅನ್ನಿಸ್ತಿದ್ಯಾ? ಇಲ್ಲ. ಹಲ್ಲು ತೋರ್ಸು. ನೋಡಿ, ನಮ್ಮವ್ರದ್ದು ಹಲ್ಲು ಹೋಗಿದೆ. ಪೂರ್ತಿ ಹಲ್ಲು ಮೇಲೆಲ್ಲ ಹೋಗಿತ್ತು. ಇವಾಗ ಕೆಳಗಡೆ ಒಂದು ಹಲ್ಲು ಹೋಗಿದೆ, ಇನ್ನೊಂದು ಹೋಗಬೇಕು. ಸ್ವಲ್ಪ ಲೇಟಾಗಿ ಅವನಿಗೆ ಹಲ್ಲು ಹೋಗ್ತಾ ಇರೋದು. 8 ವರ್ಷ ಆದಮೇಲೆ ಹಲ್ಲು ಹೋಗ್ತಿದೆ. ಅವನಿಗೆ ಹಲ್ಲು ಬಂದಿದ್ದು ಕೂಡ ಲೇಟು, 1 ವರ್ಷ ಆದಮೇಲೆ ಬಂದಿತ್ತು. ಹಾಗಾಗಿ ಹೋಗ್ತಾ ಇರೋದು ಕೂಡ ಲೇಟ್ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಬರೋ ಹಲ್ಲಾದರೂ ದೇವರೇ ಚೆನ್ನಾಗಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಏನು ಮಾಡು, ನೆಕ್ಸ್ಟ್ ಬರೋ ಹಲ್ಲಾದರೂ ಚೆನ್ನಾಗಿ ಬರಲಿ ಅಂತ ಒಂದು ವಿಶ್. ಹೊರಡೋಣ. ಎಷ್ಟು ಸೆಕೆ ಆಗ್ತಿದೆ ಅಂದರೆ, ಡೈಲಿ ಮಳೆ ಬರುತ್ತೆ ಆದರೂ ಸೆಕೆ. ಇವಾಗ ಬೇಸಿಗೆನೇ ಮಳೆಗಾಲ ಥರ ಆಗಿಬಿಟ್ಟಿದೆ ಇಲ್ಲಿ. ಡೈಲಿ ಮಳೆ, ಯಾವಾಗಲೂ ಮಳೆ, ಗುಡುಗು ಸಿಡ್ಲು. ಸಂಜೆ ಆದರೆ ಸಾಕು ಮಳೆ ಗುಡುಗು ಎಲ್ಲ ಇರುತ್ತೆ. ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ಅದಿಷ್ಟು ಅಷ್ಟು ದೊಡ್ಡದು ಬೇಡ ಬಿಡು, ಅಮ್ಮನ ಹತ್ರ ಇರುತ್ತೆ, ಬೇಡ. ಇಲ್ಲಿ ನೋಡಿ, ಇದು ಇಲ್ಲಿ ಮಲಗಿದೆ ಆಯಿತಾ. ಬೇರೆ ಒಂದು ಪುಸ್ಸಿ ನಮ್ಮ ಮನೆಗೆ ಬಂದಿತ್ತು. ಪಾಪ ಅದಕ್ಕೆ ಅನ್ನ ಇಲ್ಲ ಅಂತ ಅದಕ್ಕೆ ಹಾಕಿ ಇಟ್ಟಿದ್ದೆ. ಅದು ನೋಡಿದರೆ ನೆನ್ನೆ ರಾತ್ರಿ ಬಂದು ಇದನ್ನೇ ಓಡಿಸ್ತಿದ್ದೆ. ಅದಕ್ಕೆ ಹೇಳೋದು, ಯಾರಿಗೂ ಕೂಡ ತುಂಬ ಒಳ್ಳೆಯವರಾಗಕ್ಕೆ ಹೋಗ್ಬಾರ್ದು. ಇವತ್ತು ಬೆಳಗ್ಗೆನೂ ಬಂದಿತ್ತು, ನೆನ್ನೆ ರಾತ್ರಿನೂ ಬಂದು ಇಲ್ಲೆಲ್ಲ ಕಾಲೆಲ್ಲ ನೋವು ಮಾಡಿದೆ. ಎಲ್ಲಿ ಇಲ್ಲ, ಅದು ಹಂಗೆ ಹಲ್ಲು ನೋಡಿ. ಇದು ಎಷ್ಟು ಪಾಪ ಅಂದರೆ ಏನೂ ಮಾಡಲ್ಲ. ಪಾಪ ಅಲ್ಲ ಕಂದ. ನಿಂಗೆ ಪುಸಿ ಅಂದರೆ ಎಷ್ಟು ಇಷ್ಟ ಮಗನು? ತುಂಬ ಇಷ್ಟನಾ? ಪುಸ್ ಹೋಗಿ ಬರೋಣ. ಬಾಯ್ ಪುಸಿ. ನೋಡಿ, ಹಿಂಗೆ ಮಾಡಿದ್ರು ಒಂದು ಸಲನೇ ಎದ್ದು ಕಚ್ಚಲ್ಲ ಅದು. ಅಷ್ಟು ಪಾಪದ ಪುಸಿ. 1 ತಿಂಗಳು ಮನೆ ಬಿಟ್ಟು ಹೋಗಿತ್ತು. ಬೇಜಾರಾಗಿತ್ತು ನನಗೆ, ಸತ್ತೋಯ್ತೋ ಏನೋ ಅಂತ. ಇವಾಗ ಮತ್ತೆ ಬಂದಿದೆ. ಬಿಡು ಸಾಕು. ಬಾ ಪುಸಿ, ಮಲ್ಗಿರು, ನಾವು ಹೋಗಿ ಬರ್ತೀವಿ. ಬಾಯ್ ಪುಸಿ. ಚಿಂತೆನೇ ಇಲ್ಲ, ನಾನು ಚಿಂತೆ ಮಾಡೋದು ಇದ್ರ ಬಗ್ಗೆ. ಬಿಡು, ಪರವಾಗಿಲ್ಲ, ಹೋಗೋಣ. ಬಾಯ್ ಪುಸಿ. ಕುಂಕುಮನೇ ಹಾಕ್ಕೊಂಡಿಲ್ಲ, ರೆಡಿ ಆಗಿಬಿಟ್ಟಿದ್ದೀನಿ. ಹಾಂ, ಹೌದಾ? ಎಲ್ಲಿಗಾರು ಹೊರಟಾಗ ನನಗೆ ಕುಂಕುಮ ಹಾಕಿದ್ರೇ ನೆಮ್ಮದಿ ಆಗಿರುತ್ತೆ. ಏನೋ ಇದೆ ನನ್ನ ಜೊತೆ ಅಂತ. ನಿಂಗೆ ಹಾಕ್ಬೇಕಾ? ಬಾ ಮತ್ತೆ. ಸಾಕು. ಫೋಟೋಗೆ ಸ್ಮೈಲ್ ಕೊಡು ಅಂದರೆ ಹಿಂಗೆ ಕೊಡೋದು ನನ್ನ ಕೂಸು. ಎಲ್ಲಿದೆಯಾ ಪುಸಿ? ನಾವು ಹೋಗಿ ಬರ್ತೀವಿ. ನೀರು ಒಳಗೆ ಬೇಕು ಬಂದುಬಿಟ್ರೆ ಅಂತ. ಅದು ಬರಲ್ಲ, ನಾನು ಹೊಡೆದಿದ್ದೀನಿ, ಅದಕ್ಕೆ ಬರಲ್ಲ. ಆಯಿತಾ? ನೀರು ಒಳಗಿರು, ಆಯಿತಾ? ಕಿಟಕಿ ಮುಚ್ಚಿದ್ದೀರ, ಯಾವಾಗಾರು ಬಂದರೆ ಬರಲ್ಲ. ಬಾಯ್ ಪುಸಿ. ಬಾಯ್.
ಟಾಟಾ. ಹೆದರಿಕೆನಾ ನಿಂಗೆ? ಎರಡು ಪುಕ್ಲ ಬರಲ್ಲ ಪುಸ್ಸಿನ ಓಡಿಸಿದ್ದೀನಿ. ಗುಂಡಪ್ಪ ಬಾ. ಟಾಟಾ ಗುಂಡಪ್ಪ. ಮಲ್ಗು ಅಲ್ಲಿ ಮಲ್ಗು. ಬಾಯ್. ಹೋಗಿ ಬರ್ತೀವಿ. ಹೆದರ್ಬೇಡ, ನೀನು ಪುಸ್ಸಿ ರೌಡಿ ಅಲ್ಲ ನೀ ಇಲ್ಲಿ. ನೀ ರೌಡಿ ಪುಸ್ಸಿ ತಾನೇ, ಸ್ಟ್ರಾಂಗ್ ಆಗಿರಬೇಕು ಅಲ್ಲ ನೀ. ಅಲ್ಲ ಖುಷಿ ಮೇಯೋ. ಟಾಪ್ ಸ್ಕೋರರ್ಸ್ ಆಲ್ಫಾಬೆಟಿಕ್ ಆಗಿ ಹಾಕಿದ್ದಾರೆ. ಬನ್ನಿ ಬನ್ನಿ. ಫುಲ್ ಖುಷಿ ಏನಪ್ಪ. ಕಾಂಗ್ರೆಟ್ಸ್. ನೋಡಿ ಆಗಿದೆ. ಅಪ್ಪಂಗೂ ಖುಷಿ ಆಗೋಯ್ತು. ರಿಸಲ್ಟ್ ನೋಡ್ಕೊ ಬಂದ್ವಿ. ಎಲ್ಲದರಲ್ಲೂ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ. 100% ಬಂದಿದೆ. ನೆನ್ನೆ ಮತ್ತೆ ನೋಡೋದು. ನಮ್ಮ ಹುಡುಗ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ. ಕೊನೆವರೆಗೂ ಹಿಂಗೆ ತೆಗಿಲಿ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಬಿಸಿಲು. ಇವಾಗ ಹೋಗಬೇಕು ಆಫೀಸ್ ಹತ್ರ, ಹೋಗಿ ಆಮೇಲೆ ಮನೆಗೆ ಹೋಗೋಣ ಅಂತ. ಕಂಗ್ರ್ಯಾಚುಲೇಷನ್ಸ್ ಕಂದು. ಥ್ಯಾಂಕ್ ಯು. ಈಗ ಇದನ್ನು ಕೊಡಿ. ಅಲ್ಲ ಮತ್ತೆ ಹೆಂಗಲ್ಲೋ ಓಪನ್ ಮಾಡ್ಬೇಕು. ಆಯ್ತು, ಓಪನ್ ಮಾಡಿ. ಏನಾಯ್ತು ಇದು ಹಿಂಗೆ? ಏನು ಹಾಳಾಗಿದೆ? ಏನು ಬಿಸಿಲು ಅಂದರೆ ಸಂಜೆ ಆಗುವಾಗ ಮತ್ತೆ ಮಳೆ ಬರುತ್ತೆ. ದಿನಾ ಮಳೆ ಆದ್ರೂ ಸಹ ಬಿಸಿಲಿದೆ ಅಲ್ಲಪ್ಪ. ಕೊಡೆ ಹಿಡಿತಿದ್ದಾನೆ ನನ್ನ ಮಗ. ಅಲ್ಲ ನಿಮ್ಗೆ ಬೇಕಂದ್ರೆ ಕೊಡ್ತೀನಿ. ಏನು ಛತ್ರಿ ಸರಿ ಮಾಡ್ಕೋದ್ನ ಹಂಗೆ ಟೈಟ್ ಮಾಡ್ಕೊ. ಎಂಥದಕ್ಕೆ ಪಾರ್ಟಿ? ಚಿಕನ್. ವಿಶೇಷತೆ ಏನು? ನನ್ನ ಮಗ ಟಾಪರಿಂದ ಬ್ಯಾಚ್ ಬಂದಿದ್ದಕ್ಕೆ ಅದಕ್ಕೆ ಇವತ್ತು ಚಿಕನಾ? ಕಂದಮಣಿ ಚಿಕನ್ ಅಂತೆ ಇವತ್ತು. ನಾನು ತರೋದು. ಈಗ ಯಾರು ತರಬೇಕು? ಪಪ್ಪ ತರಬೇಕಾ? ಅದೇ ಆಗಲೇ ನೀನೀಗ ಹೇಳ್ತಿದ್ರಲ್ಲ ಪಾಪ. ನಂಗೆ ಕೂಸು ವರ್ಷ ಪೂರ್ತಿ ಕಷ್ಟಪಟ್ಟು ಪಾಸ್ ಆಗಿದೆಯಲ್ಲ ಕಂದು. ಮತ್ತು ಸ್ಕೂಲಿಗೆಲ್ಲ ಹೋಗಿ ಬಂದು ಮಧ್ಯಾಹ್ನದ ಊಟ ಎಲ್ಲ ಮಾಡಿ ಮುಗಿಸಿದ್ವಿ. ಹಾಗೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡಾಯ್ತು. ಎಂತ ಅಂದರೆ ಡೈಲಿ ಮಳೆ ಬರುತ್ತಲ್ಲ, ಹಾಗಾಗಿ ಫುಲ್ಲು ಸೆಕೆ. ಮನೆ ಒಳಗಿರೋದಕ್ಕಾಗಲ್ಲ, ಆ ರೀತಿ ಸೆಕೆ ಇದೆ ಇಲ್ಲಿ. ಮತ್ತು ಇವಾಗ ಸಂಜೆ ಕಾಫಿ ಎಲ್ಲ ಕುಡಿದು ಪ್ರವೀಣ್ ಅವ್ರು ಹೇಳಿದಾರಲ್ಲ, ಮಗ ಪಾಸಾಗಿದ್ದಕ್ಕೆ ಸ್ಪೆಷಲಾಗಿ ನಾನ್ ವೆಜ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾನ್ ವೆಜ್ ಮಾಡೋಣ ಅಂತ ಹೇಳಿ. ಮತ್ತು ಏನಂತಂದರೆ ಸಂಡೇ ಎಲ್ಲ ಮಾಡಿರಲಿಲ್ಲ, ಸುಮಾರು ದಿನ ಆಗಿತ್ತು. ಈ ಬೇಸಿಗೆಯಲ್ಲಿ ಚಿಕನ್ ಎಲ್ಲ ತಿನ್ನೋದು ಬೇಡ ಅಂತ ಸುಮ್ಮನಿದ್ವಿ. ಅಂದರೆ ತುಂಬ ಸೆಕೆ ಇರೋದಕ್ಕೆ ಹೀಟ್ ಆಗುತ್ತೆ ಅಂತ ಮಾಡಿರಲಿಲ್ಲ ಅಷ್ಟೇ. ಇನ್ನು ಸಂಜೆ ಆಗುವಾಗ ಮಾಡಬೇಕು. ಹೆಸರು ಅವನದು ತಿನ್ನೋದು ನಾವು. ಅವನೇನು ಅಷ್ಟೇನು ತುಂಬ ಇಷ್ಟಪಟ್ಟೇನು ತಿನ್ನಲ್ಲ, ಅಂತೂ ಸ್ವಲ್ಪ ತಿಂತಾನೆ. ಆದರೂ ಒಂದು ಖುಷಿಗೆ ಒಂದು ಸೆಲೆಬ್ರೇಟ್ ಮಾಡೋದು. ನಾವು ಹಾಗೇ ಸಣ್ಣ ಸಣ್ಣ ವಿಷಯಗಳನ್ನ ಕೂಡ ತುಂಬ ಖುಷಿಯಾಗಿ ಇಟ್ಕೊತೀವಿ. ದೊಡ್ಡ ದೊಡ್ಡ ವಿಷಯಗಳಿಂದನೇ ಖುಷಿಯಾಗಿರಬೇಕು ಅಂತೇನಿಲ್ಲ. ಈ ಥರ ಸಣ್ಣ ಪುಟ್ಟ ವಿಷಯನೂ ಕೂಡ ನಮ್ಮ ಮನಸ್ಸಿಗೆ ಖುಷಿ ಅನಿಸಿದರೆ ಅದನ್ನು ಸೆಲೆಬ್ರೇಟ್ ಮಾಡ್ಬೋದು. ಹಾಗೆ ಸ್ವಲ್ಪ ಜಾಸ್ತಿ ಮಾತಾಡ್ಬಿಡ್ತಾನೆ ಅಂತ ಅನಿಸ್ತದೆ. ಸರಿ, ಮತ್ತು ಸಂಜೆ ಬಂದಮೇಲೆ ಎಲ್ಲ ಅಡುಗೆ ಎಲ್ಲ ಮಾಡಬೇಕು ಅಂತ ಇವತ್ತು ಖುಷಿ ಅಂತ ಅನ್ನಿಸ್ತು. ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ. ಅಂದರೆ ಏನಾಗಿತ್ತು ಅಂದರೆ ಮಿಡ್ ಟರ್ಮಲ್ಲಿ ಅವನಿಗೆ ಮಮ್ಸ್ ಅಂತ ಹೇಳ್ತಾರಲ್ಲ, ಎಂಥದ್ದು ಇಲ್ಲಿ ಮಂಗನ ಬಾವು ಅಂತ ಹೇಳ್ತಾರಲ್ಲ, ಅದು ಬಂದಿತ್ತು. ಎಕ್ಸಾಮ್ ದಿನಾನೇ ಒಂದು ವಾರ ಪೂರ್ತಿ ಅದು ಬೇಗ ವಾಸಿ ಆಗಲ್ಲ. ಹಾಗೆ ಮತ್ತೆ ಮನೇಲಿ ಮೆಡಿಸನ್ ಮಾಡ್ತಿದ್ವಿ. ಹೋಗಿ ಎಕ್ಸಾಮ್ ಬರ್ತಿದ್ದ. ಆವಾಗ ಒಂದು ಎಕ್ಸಾಮಲ್ಲಿ ಒಂದು ಮಾರ್ಕ್ಸ್ ಹೋಗಿತ್ತು. ಅದನ್ನೇ ಹೇಳ್ತಿದ್ದ, ನಂದು ಒಂದು ಮಾರ್ಕ್ಸ್ ಹೋಗಿದೆ ಇವತ್ತು. ಮತ್ತೆ ಹೆಂಗೆ ಯಾವ ಥರ ಕೊಡ್ತಾರೆ ಅಂದರೆ ರಿಸಲ್ಟ್ನ ಯಾವ ಥರ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅಂತಂದರೆ ಓವರಾಲ್ ಮಾರ್ಕ್ಸ್ ಕೊಡೋದು ಇವರಿಗೆ, ಪ್ರತಿಯೊಂದು ಟೆಸ್ಟು ಮಿಡ್ ಟರ್ಮ್ ಇದನ್ನೆಲ್ಲ ಸೇರಿಸಿ ಕೊಡೋದು. ಹಾಗೆ ಯಾವ ರೀತಿ ಕೊಡ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ದ. ಅಂತೂ ಮಾರ್ಕ್ಸ್ ಬಂದಿದೆ, ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ. ಖುಷಿ ಆಯಿತು. ಚಿಕನ್ ಸಾರು ಮಾಡೋದಕ್ಕೆ ಅಂತ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೆ. ನಾನು ಸ್ನಾನ ಮಾಡಿ ಬರೋಷ್ಟರಲ್ಲಿ ಅದು ಕೂಡ ತಣ್ಣಗಾಗಿದೆ. ಆಮೇಲೆ ಇಲ್ಲಿ ಚಿಕನ್ ಇದೆ, ಚಿಕನ್ ಸಾರು ಮಾಡೋಣ ಅಂತ. ತುಂಬ ದಿನಗಳಾಗಿತ್ತು ಸಾರೆಲ್ಲ ಮಾಡಿದೆ, ಅದರಿಂದ ಫುಲ್ ಇವತ್ತು ಚಿಕನ್ ಸಾರು. ಮತ್ತು ಸುಮಾರು ಕೆಲಸ ಉಂಟು. ಇವಾಗ ಪಡ್ಡು ಹಾಕಿದ್ದೀನಿ. ನಮ್ಮ ಪ್ರವೀಣ್ ಅವ್ರಿಗೆ ಪಡ್ಡು ಅಂದರೆ ತುಂಬ ಇಷ್ಟ. ಪಡ್ಡು ಮಾಡ್ದೇ ತುಂಬ ವರ್ಷಗಳೇ ಆಗಿತ್ತು. ಅದರ ಸ್ಟೋರಿನ ಪಡ್ಡು ಮಾಡ್ತಾ ಹೇಳ್ತೀನಿ. ಮತ್ತು ಇವಾಗ ಕರೆಂಟ್ ಹೋಗ್ಬಿಟ್ರೆ ಕಷ್ಟ, ಅದರಿಂದ ರುಬ್ಬಬೇಕು. ರುಬ್ಬಿ ಆದಮೇಲೆ ಎಲ್ಲ ಕೆಲಸ ಕಡುಬುನ ಮಾಡಬೇಕು. ಕಡುಬೆಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ
ಇದು ಹಿಂಗೆ ತಿನ್ನೋದು ಮಲಗೋದು. ನಮಗಿಂತ ಬೇಗ ಚಿಕನ್, ಅದಕ್ಕೆ ಹಸಿ ಚಿಕನ್ ಅಂದರೆ ತುಂಬ ಇಷ್ಟ. ಅದನ್ನ ತಿಂದು ಮಲಗಿರೋದು ಅಲ್ಲ. ಕರೆಂಟ್ ಇಲ್ಲದೆ ನಮ್ಮ ಊಟ ಈ ಲೈಟಲ್ಲಿ ಆಯಿತಾ. ನೋಡಿ ಜನರೇ, ನಮ್ಮ ಪರಿಸ್ಥಿತಿ ನೋಡಿ ಜನರೇ. ಇಲ್ಲಿ ತೋರಿಸಿ ಜನರೇ. ಇದು ಕಡುಬು ಜನರೇ, ಆಯಿತಾ. ಇದು ಕೋಳಿ ಸಾರು ಜನರೇ. ಇವಾಗ ಊಟ ಮಾಡೋದು ಜನರೇ ನಾವು ಈ ಕತ್ಲಲ್ಲಿ. ಏನು ಮಾಡೋಣ ಜನರೇ, ಬೇಸಿಗೆಯಲ್ಲೂ ಈ ಊರಲ್ಲಿ ಕರೆಂಟ್ ಇರಲ್ಲ. ಮಳೆ ಬಂತು ಅಂದರೆ ಸಾಕು, ಕರೆಂಟ್ ಇಲ್ಲ. ನಾವಲ್ಲಿ ಕಷ್ಟಪಡ್ತಿದ್ರೆ ಇವನ್ದಿಲ್ಲಿ ಇಷ್ಟಪಟ್ಟು ಫೋನ್ ನೋಡ್ತಿದ್ದಾನೆ. ಹೌದು. ನೋಡಿ ಹಿಂಗೆ ಲೈಟ್ ಇಟ್ಕೊಳ್ಳೋದು, ಕಡುಬು ಹಿಂಗೆ ಇಟ್ಕೊಳ್ಳೋದು, ಸಾರು ಹಿಂಗೆ ಇಟ್ಕೊಳ್ಳೋದು, ಇದನ್ನ ಇಟ್ಕೊಂಡು ಇಲ್ಲಿ ನೋಡಿ ಲೈಟ್ ಇದಿಷ್ಟೇ ಒಂದೇ ಇರೋದಾಯ್ತಾ. ಪಡ್ಡು ಮಾಡೋದಕ್ಕಾಗಿಲ್ಲ, ಅದಕ್ಕೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೇನೆ. ಅಕ್ಕಿ ರವೆಯ ಉಪ್ಪಿಟ್ಟಿದು. ಮಿಕ್ಸಿ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ನೋಡಿದರೆ ರಾತ್ರಿ ಕರೆಂಟ್ ಹೋಗ್ಬಿಡ್ತು, ಹಾಗಾಗಿ ಆಗಲಿಲ್ಲ. ಮತ್ತು ನೀರಾಕಿ ಇಟ್ಟಿದ್ದೀನಿ, ಹಾಳಾಗ್ಬಿಡುತ್ತೆ ಅನಿಸುತ್ತೆ. ಫ್ರಿಜ್ಜಲ್ಲಿ ಇಡೋಣ ಅಂದರೆ ಕರೆಂಟ್ ಇಲ್ಲ. ಇದು ಸರಿ ಇರಲಿಲ್ಲ, ಗಟ್ಟಿಯಾಗಿಬಿಟ್ಟಿತ್ತು ಅಂತ ನೀರಾಕಿ ಇಟ್ಟಿದ್ದೆ, ಹಂಗೆ ಲೇಟ್ ಆಯಿತು. ಯಾವಾಗ ಫಸ್ಟ್ ಇದೆ ಎಷ್ಟಾಗಿದೆ ಅವಾಗ? 99 ಆಗಿತ್ತಲ್ಲ. 99.7 ಆಗಿತ್ತು. 9 ಹೌದೌದು, 99.9 ಅಲ್ಲ. ಈ ಸಲ 100 ಆಗಿಬಿಟ್ಟಿದೆ. ಅಲ್ಲ ಹಾಗಂದ್ರೆ ನಂದು ಮಿಡ್ ಟರ್ಮ್ ಎಕ್ಸಾಮಲ್ಲಿ 1 ಮಾರ್ಕ್ಸ್ ಹೋಗಿತ್ತಾ ಫಸ್ಟ್ CBSE? ಈ ಸಲ ಫೈನಲ್ ಎಕ್ಸಾಮ್ ಸೇರಿಸಿ ಇದು ಫಸ್ಟ್ CBSE ಫೈನಲ್ ಎಕ್ಸಾಮಲ್ಲಿ ಹೋಗಿತ್ತಾ? ಇಲ್ಲ. ಮತ್ತೆ ಏನಕ್ಕೆ 99.9? ಅವಾಗ ಟೆಸ್ಟಿಂದು ಇನ್ಕ್ಲೂಡ್ ಮಾಡಿದ್ರು. ಇವಾಗ ಏನು ಮಾಡಿದ್ದಾರೆ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ ಕೊಟ್ಟಿದ್ದಾರೆ, ಅದರಿಂದ 100% ಬಂದಿದೆ. 100%. ಈಗ ರಿಸಲ್ಟ್ ಆದಮೇಲೆ ಏನಾರು ರೆಸಿಪಿ ಮಾಡಬೇಕಾ? ಮಾಡಬೇಕಾ? ಹೇಳಿದ್ರಲ್ಲ ರಜೆ ದಿನಾನೇ ಮಾಡೋದಂತ. ಓ, ರಜೆ ದಿನಾನೇ ಮಾಡೋದು. ಹೌದು, ರಜೆ ದಿನಾನೇ ಮಾಡಬೇಕು. ಏನು ಮಾಡ್ಬೇಕು ಹೇಳು? ಏನಾರು ಹೊಸ ಅದೆಲ್ಲ ಮಾಡಿಕೊಡ್ಬೇಕಂತ ಇವನಿಗೆ. ಇಲ್ಲಿ ಬೇರೆಯವ್ರಿಗೆ ಕೊಡೋದಕ್ಕೆ ಅಂತ ಚಾಕ್ಲೇಟ್ ತಂದಿದ್ದ. ಇವನು ಹಲ್ಲು ನೋವಿಲ್ಲ, ಹಲ್ಲೆಲ್ಲ ಹಾಳಾಗುತ್ತೆ ಅಂತ ಚಾಕ್ಲೇಟ್ ತಿಂತಾ ಇರಲಿಲ್ಲ. ಅದಕ್ಕೆ ಇವಾಗ ಫಸ್ಟ್ ಒಂದು ಚಾಕ್ಲೇಟ್ನ ಇವನೇ ಓಪನ್ ಮಾಡಿ ತಿಂದ್ಬಿಟ್ಟಿದ್ದಾನೆ. ಕಳ್ಳು. 15 ತಂದಿದ್ದೆ ಅಂತೇಳಿ ಅವನು ತಿಂದಿದ್ದ. ನಾನು ಬ್ರಷ್ ಮಾಡ್ತೀನಲ್ಲ. ನೀ ಬ್ರಷ್ ಮಾಡ್ತೀಯಲ್ಲ, ಈಗ ಅದು ಕ್ಲೋಸ್ ಮಾಡ್ಬೇಡ, ಇಲ್ಲಿ ಕಾಣಿಸಲ್ಲ, ಮೊದಲೇ ಕಾಣಿಸಲ್ಲ. ಆದರೆ ಅಲ್ಲಿ ಕರೆಂಟ್ ಇರಲ್ಲ, ಅಂದರೆ ಹೆಂಗೆ ಬ್ರಷ್ ಮಾಡೋದು ನಾನು? ಹೌದವ, ಕರೆಂಟಿಂದ ಎಷ್ಟು ಪ್ರಾಬ್ಲಮ್ ಅಂತಂದರೆ ನೆನ್ನೆ ರಾತ್ರಿ ತೋರಿಸಿದ್ನಲ್ಲ. ಊರೇ ಬೇಡ ಅನ್ಸುತ್ತೆ. ಅಯ್ಯೋ, ಈ ಊರೇ ಬೇಡ ಅನ್ಸುತ್ತೆ. ಮತ್ತೆ ಹಂಗೇನಿಲ್ಲ ಆಯ್ತಾ, ಹಂಗೇನಿಲ್ಲ, ಸುಮ್ಮನೆ ಹೇಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆ ಮುಂದಿನ ವಿಡಿಯೋಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್. ನಂದನ್ನು ಕಾಪಿ ಮಾಡೋದಕ್ಕೆ ಕಲ್ತ್ಬಿಟ್ಟಿದ್ದಾನೆ. ಅಲ್ಲ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಮುಂದಿನ ಕಮೆಂಟು ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.